ಸಿಂಹ ರಾಶಿಯವರಿಗೆ ಸೂರ್ಯನಂತೆ ಹೊಳೆಯುವಂತಹ ಸಮಯ ನಿಮ್ಮದಾಗ್ತಾ ಇದೆ. ಸಿಂಹ ರಾಶಿಯವರಿಗೆ ಸಿಗ್ತಾ ಇದೆಯಾ ದೊಡ್ಡ ಅಧಿಕಾರ? ಸಿಂಹ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವಂತ ಆ ದಿನ ಯಾವುದು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ. 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಗಳಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅಂದರೆ ನಿಮ್ಮ ಅದೃಷ್ಟಕರವಾದ ಒಂದು ಮನೆಗೆ ಸಂಚಾರ ಮಾಡ್ತಿದ್ದಾನೆ. ಈ ತಿಂಗಳ 14ನೇ ತಾರೀಕು ತನಕನೂ ಕೂಡ ನಿಮ್ಮ 9ನೇ ಮನೆಯಲ್ಲಿ ಅದು ತನ್ನ ಉಚ್ಚ ರಾಶಿನಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ರಾಜಕಾರಣಿಗಳಿದ್ದೀರಾ ಅವರೆಲ್ಲರಿಗೂ ಕೂಡ ಉನ್ನತವಾದ ಒಂದು ಅದೃಷ್ಟಕರವಾದ ಬದಲಾವಣೆನ ನೋಡ್ಬೋದು. ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಅಥವಾ ಒಂದು ಹೈ ಪೊಸಿಷನಲ್ಲಿ ಕೆಲಸಗಳಾಗುವಂಥದ್ದು, ಅಥವಾ ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಂತಿಂಥ ಕೆಲಸಗಳೇ ಆಗಬೇಕು ಅನ್ನೋದಿರುತ್ತೆ. ಆ ಕೆಲಸ ಜಸ್ಟ್ ಪ್ರಯತ್ನ ಪಟ್ಟರೆ ಸಾಕು, ನಿಮ್ಗೆ ಆ ಕೆಲಸಗಳಲ್ಲಿ ಸಕ್ಸಸ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಪ್ರಮೋಷನ್ ಆಗುವಂಥದ್ದು, ನೀವು ಅಂದ್ಕೊಂಡಿರುವಂಥ ಜಾಗಕ್ಕೆ ನಿಮಗೆ ಹೋಗುವಂಥದ್ದು, ನೀವು ಅಂದ್ಕೊಳ್ಳೋವಂಥ ಕೆಲಸಗಳಿಗೆ ಏನಾಗ್ತೀರಾ, ಒಂದು ಲೆವೆಲಲ್ಲಿ ವರ್ಕ್ ಮಾಡ್ತಿರ್ತೀರ, ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆಯೋದು, ಅದರೊಳಗಡೆ ನಿಮಗೆ ವಿನ್ನಿಂಗ್ಸ್ ಆಗೋದು, ಇದೆಲ್ಲನೂ ಕೂಡ ಆಗುತ್ತೆ. ಜೊತೆಗೆ ರಾಜಕಾರಣಿಗಳಿಗೆ ಯಾವುದೋ ದೊಡ್ಡ ವ್ಯಕ್ತಿನ ಪರಿಚಯ ಮಾಡ್ಕೋಬೇಕು ಅಥವಾ ಅವ್ರ ಹತ್ರ ಮಾತಾಡಬೇಕು, ನಿಮ್ಮ ಕೆಲವು ಕೆಲಸಗಳಾಗಬೇಕು, ಅವ್ರ ಹತ್ರ ಮಾತಾಡಿದ್ರೆ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಹಿಂಜರಿಕೆನ ಬಿಟ್ಟು ಮುಂದಕ್ಕೆ ಹೋದರೆ ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ, ಎಲ್ಲ ಕೆಲಸನೂ ಮಾಡಿದ್ದೇ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಯಾರಿಗೂ ಅನಿಸಲ್ಲ. ಅಂದರೆ ಸತ್ತಿರೋಂಥ ಮೀನು ಮಾತ್ರನೇ ನದಿ ಹರಿಯುವಂಥ ದಿಕ್ಕಿಗೆ ಹರ್ಕೊಂಡು ಹೋಗುವಂಥದ್ದು, ಬದುಕಿರೋಂಥ ಮೀನು ವಿರುದ್ಧ ದಿಕ್ಕಲ್ಲೂ ಕೂಡ ಹರಿಯುತ್ತೆ. ಹಾಗೆ ನೀವೇನಾದರೂ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟರೆ ಖಂಡಿತ ಸಕ್ಸಸ್ ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಎಸ್ಪೆಷಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟರು ಯಾವ ಕೆಲಸಗಳು ಕೂಡ ಇವಾಗ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ನಾನು ಹೇಳಿದ್ದು. ಜೊತೆಗೆ 9ನೇ ಮನೆಯಿಂದ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಸೂರ್ಯನ ಸಂಚಾರ ನಡೆಯುತ್ತೆ. ಸೊ ಅಲ್ಲಿ ಬುಧನ ಸಂಚಾರ ಕೂಡ ಆದಾಗ ಮತ್ತೆ ನಿಮಗೆ ಬುಧಾದಿತ್ಯ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ನಿಮ್ಮ 10ನೇ ಮನೆಯಲ್ಲಿ. ಸೊ ಹಾಗಾಗಿ ಕರ್ಮಸ್ಥಾನದಲ್ಲಿ ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ನೀವೇನು ಕೆಲಸ ಕೈ ಇಟ್ಟರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ಮಾತಾಡಿ, ಬುದ್ಧಿವಂತಿಕೆಯಿಂದ ನೀವು ಆ ಕೆಲಸನ ಮಾಡ್ಕೊಂಡು ಹೋಗೋ ಥರ ನಿಮಗೆ ಆ ಸಂದರ್ಭನೇ ಕ್ರಿಯೇಟ್ ಆಗುತ್ತೆ. ಅಪ್ಪ ಇವತ್ತು ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಕ್ಕೆ ನನ್ನ ಕೆಲಸ ಆಯ್ತಪ್ಪ, ಇವತ್ತು ನಾನು ಒಳ್ಳೆ ಥರ ತಲೆ ಉಪಯೋಗಿಸ್ತೆ ಅಂತ ನಿಮಗೆ ನೀವು ಹೊಗಳ್ಕೊಳ್ಳುವಂಥ ಸನ್ನಿವೇಶ ಕೂಡ ನಿಮಗೆ ಬರುತ್ತೆ. ಇನ್ನು 11ನೇ ಮನೆಯಲ್ಲಿ ಗುರು ಆಲ್ರೆಡಿ ಇದ್ದಾನೆ, ಗುರುಬಲ ಇದೆ. ಮದುವೆ ಹುಡುಕಾಟ ಮಾಡ್ತಿರೋರಿಗೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮನೇಲಿ ಅದನ್ನು ಹೋಮ ಹವನಗಳಾಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಅಥವಾ ಮದುವೆ ಕಾರ್ಯಗಳಾಗಿರ್ಬೋದು, ಇದೆಲ್ಲನೂ ಮಾಡೋಕ್ಕೆ ಒಳ್ಳೆ ಸಮಯ. ಮತ್ತು ಮದುವೆ ಹುಡುಕಾಟ ಮಾಡ್ತೀರ, ಅದಕ್ಕೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ ಗುರುಬಲ ಇರೋದ್ರಿಂದ. ಜೊತೆಗೆ ಶುಕ್ರನ ಒಂದು ಸಮಾಗಮ ಕೂಡ ಆಗ್ತಾ ಇದೆ. ಇಬ್ಬರೂ ಗುರುಗಳೇ, ಒಬ್ಬ ಅಸುರ ಗುರು ಹಾಗೂ ಇನ್ನೊಬ್ಬ ಬಂದು ದೇವಗುರು ಆಗಿರ್ತಾನೆ. ಸೊ ಇಬ್ಬರೂ ಗುರುಗಳು ಒಂದೇ ಜಾಗದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಶುಕ್ರನಿಂದನೂ ಕೆಲವು ಲಾಭಗಳಾಗುವಂಥದ್ದು, ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಆಗೋದು. ಎಸ್ಪೆಷಲಿ ಯಾರೆಲ್ಲ ಬ್ಯೂಟಿಷಿಯನ್ ಇರ್ತೀರಾ ಅಥವಾ
ಸಿನಿಮಾದಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡ್ತಿರ್ತೀರ ಆ್ಯಕ್ಟರ್ಸ್ಗಾಗಿರ್ಬೋದು, ಸಂಗೀತದವ್ರಿಗಾಗಿರ್ಬೋದು, ಅಥವಾ ಯಾರೆಲ್ಲ ಗ್ಲಾಮರ್ ವರ್ಲ್ಡಲ್ಲಿ ಇರ್ತೀರಾ ಅಂಥವ್ರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಅದರಲ್ಲೂ ಕಾಸ್ಮೆಟಿಕ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದನ್ನೆಲ್ಲ ನಡೆಸುವಂಥವ್ರು ಸಿಂಹರಾಶಿನಲ್ಲಿ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ನೋಡುವಂಥ ಟೈಮ್ ಆಗಿರುತ್ತೆ, ಒಳ್ಳೆಯ ಲಾಭ ನೋಡುವಂಥ ಟೈಮ್ ಆಗಿರುತ್ತೆ, ಬೇಗ ನೀವು ಶೈನ್ ಆಗ್ತೀರಾ. ಸೊ ಇದೆಲ್ಲ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ಆದರೆ ನಿಮಗೆ ಲಗ್ನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಅಲ್ಲೇನಾಗುತ್ತೆ, ನಿಮಗೆ ಮೂಳೆಗೆ ಏನಾದರೂ ಪೆಟ್ಟೆಗಳಾಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಏನೋ ಬೆನ್ನೋವು, ಸೊಂಟ ನೋವು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಮತ್ತು ಸ್ಪಿರಿಚುವಲ್ ಕಡೆ ಜಾಸ್ತಿ ಗಮನ ಹೋಗ್ತಿರುತ್ತೆ. ದೇವ್ರ ಪೂಜೆ ಮಾಡಬೇಕು, ದೇವ್ರ ಕಡೆ ಧ್ಯಾನ ಮಾಡಬೇಕು, ಈ ರೀತಿಯಾದ ಒಂದು ಮೆಡಿಟೇಷನ್ ಮಾಡಬೇಕು ಅನ್ನೋ ಕಡೆನೂ ಕೂಡ ನಿಮ್ಮದು ಗಮನ ಹೋಗ್ತಾ ಇರುತ್ತೆ. ಹಾಗೆ ನಿಮಗೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯ ಆಗ್ತಿರುತ್ತೆ, ಅಥವಾ ನಿಮ್ಮ ಸ್ಪೌಸ್ಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಬ್ಲಡ್ ರಿಲೇಟೆಡ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ತಕ್ಕ ಪ್ರಿಕಾಷನ್ ಕೂಡ ಸಿಗುತ್ತೆ, ನೀವು ಎದುರ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಇವಾಗ ಅಯ್ಯೋ ದೇವರೇ ಈ ಥರ ರಾಹು ಸಂಚಾರ ನಡೀತಿದೆ, ಏನಪ್ಪ ಈ ಥರ ಹೇಳಿಬಿಟ್ರು ನಮ್ಮ ಕತೆ ಮುಗಿದೋಯ್ತು ಅಂತ ಅಂದ್ಕೊಳ್ಳೋಂಗಿಲ್ಲ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಎಲ್ಲ ಸಮಸ್ಯೆಗೂ ಪ್ರಿಕಾಷನ್ ಸಿಗುತ್ತೆ, ಅಥವಾ ಆಗ್ತಿರೋಂಥ ನೆಗೆಟಿವಿಟಿನ ತುಂಬಾ ಕಮ್ಮಿ ಮಾಡಿಸ್ತಾನೆ. ಸೊ ಇದು ಆಲ್ರೆಡಿ ಗುರುವಿನ ಒಂದು ದೃಷ್ಟಿಯಿಂದ ಆಗ್ತಿರೋದು. ಅದನ್ನು ಬಿಟ್ಟು ಕೆಲವು ನಾನು ರೆಮಿಡೀಸ್ ಹೇಳ್ತೀನಿ. ಆ ರೆಮಿಡೀಸ್ ಮಾಡಿಕೊಂಡಾಗ ಇನ್ನೂ ಅದು ನಿಮಗೆ ಯಾವುದೇ ರೀತಿಯಾದ ನಿಮ್ಮ ಸಮಸ್ಯೆಗಳೇ ಟಚ್ ಆಗದೇ ಇರೋಂಗೂ ಕೂಡ ನೀವು ಪಾರಾಗ್ಬೋದು. ಆದರೆ 8ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಕೂಡ ಆಗ್ತಿದೆ. ಇಲ್ಲೇನಾಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಅಥವಾ ಏನಾದರೂ ಸಮಸ್ಯೆ ಬಂದರೆ ಬೇಗ ವಾಸಿ ಆಗೋಲ್ಲ, ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು. ಏನಪ್ಪ ಎಷ್ಟು ನಾವು ಹಾಸ್ಪಿಟ್ಲಿಗೆ ಹೋದ್ರೂ ವಾಸಿ ಆಗ್ತಿಲ್ಲ, ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತಾರೆ, ಅದು ಆಗ್ತಾನೆ ಇಲ್ವಲ್ಲ ಕೆಲಸಗಳು ಅಂತ ಅನ್ನಿಸ್ಕೊಳ್ಳೋವಂಥದ್ದು. ಅಥವಾ ಯಾವುದೋ ಒಂದು ನಿರೀಕ್ಷೆ, ಯಾವುದೋ ಹಣದ ನಿರೀಕ್ಷೆಯಲ್ಲಿ ಇರ್ತೀರ ಅಂದ್ಕೊಳ್ಳಿ, ಅದು ನಿಧಾನಗತಿನಲ್ಲಿ ಕೆಲಸಗಳಾಗುವಂಥದ್ದು. ಈ ರೀತಿಯಾದ ಕೆಲವೊಂದು ವಿಷಯಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಇನ್ನು 9ನೇ ಮನೆಯಲ್ಲಿ ಕುಜನ ಸಂಚಾರ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಖಂಡಿತ ಯಶಸ್ಸನ್ನ ನೋಡ್ಬೋದು. ಯಾಕಂದರೆ 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ದಿಗ್ಬಲನಾಗಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಭೂಮಿ ತಗೊಳ್ಳೋದಾಗಿರ್ಬೋದು, ಮಾರೋದಾಗಿರ್ಬೋದು, ಅಥವಾ ಮನೆ ದುರಸ್ತಿ ಕಾರ್ಯಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಯಶಸ್ಸು ಸಿಗುವಂಥದ್ದು. ತುಂಬ ಜನ ನಾನು ಮನೆ ಕಟ್ಟಬೇಕು, ಮನೆ ತೊಗೋಬೇಕು ಅಂತ ಓಡಾಡ್ತಲಿರ್ತೀರ. ಅವರೆಲ್ಲರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ, ಯಾಕಂದರೆ ಕೆಲಸ ಚೆನ್ನಾಗಿದೆ, ಒಳ್ಳೆ ಲಾಭ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಒಂಚೂರು ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೆ ನೀವು ತೊಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತಾನೇ ನಿಮಗೆ ಆ ಒಂದು ವಸ್ತು ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಾಗೋದು. ಆ್ಯಕ್ಚುಲಿ ನೀವು ಸಿಂಹರಾಶಿಯವರು ಎಲ್ಲ ರೀತಿಯಾದ ಚಾಲೆಂಜಸ್ನ ಎದುರಿಸುವಂಥ ಒಂದು ಕೇಪಬಲ್ ಇರುವಂಥವ್ರು, ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರೋರು. ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಯಶಸ್ಸನ್ನು ಖಂಡಿತವಾಗ್ಲೂ ನೋಡಬಹುದು. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗೂ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ 11ರಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಸೊ ವಿದ್ಯಾರ್ಥಿಗಳಿಗೂ ಟೈಮ್ ತುಂಬ ಚೆನ್ನಾಗಿದೆ. ಜೊತೆಗೆ ನೀವೇನಾದ್ರು ಬಿಸ್ನೆಸ್ಸು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲೂ ನಾನು ಆಗಲೇ ಹೇಳಿದೆ, ಭಿನ್ನಾಭಿಪ್ರಾಯಗಳು ಬಂದರೂ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತ ಅದು ಕೂಡ ಸಮಸ್ಯೆಗಳು ಪಾರಾಗ್ತೀರಾ ಅಂತ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನೆಗೆಟಿವಿಟಿ ಮಾತ್ರ ಇದೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ಬೀದಿ ನಾಯಿಗಳಿಗೆ ಆಹಾರನ ಕೊಡಿ. ಅದರಲ್ಲೂ ಮಂಗಳವಾರದ ದಿವಸ ಬಿಸ್ಕೆಟ್ ಹಾಕೋದು, ಅಥವಾ ಏನು ಎಂಜಿಲ್ ಮಾಡೋಕ್ಕೆ ಮುಂಚೆನೇ ಅಡುಗೆಗಳನ್ನ ತೊಗೊಂಡೋಗಿ ನಾಯಿಗಳಿಗೆ ಹಾಕೋದು, ಬೀದಿ ನಾಯಿಗಳಿಗೆ ಹಾಕೋದು ಎಸ್ಪೆಷಲಿ, ಅದನ್ನು ಮಾಡಿ. ಅದರಿಂದ ನಿಮಗೆ ಪುಣ್ಯನೂ ಬರುತ್ತೆ, ಜೊತೆಗೆ ನಿಮಗೆ ಕೇತುವಿಂದ ಆಗ್ತಾ ಇರೋಂಥ ಕೆಲವು ನೆಗೆಟಿವಿಟಿನೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಒಂದು ಅದೃಷ್ಟ ಬದಲಾವಣೆಗೆ ಏನು ಮಾಡಬೇಕು, ಯಾವ ದಿನ ಏನು ಮಾಡಬೇಕು ಅಂತ ಹೇಳಿದೆ. ಪ್ರತಿ ಭಾನುವಾರದ ದಿವಸ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೊತೆಗೆ ಅಲ್ಲಿ ಒಂದು ಇಡಿಯಷ್ಟು ಗೋಧಿನ ನೀವು, ಅಥವಾ ಗೋಧಿ ಹಸಿಟ್ಟನ್ನ ಇರುವೆಗಳಿಗೆ ಹಾಕಿ ಬರೋವಂಥದ್ದು, ಇಲ್ಲ ಅಂತಂದರೆ ಗೋಧಿನ ದಾನ ಮಾಡಿ ಬರೋವಂಥದ್ದು. ದೇವಸ್ಥಾನದಲ್ಲೇ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಅನ್ನೋರಿಗೆ ಕೊಟ್ಟು ಬನ್ನಿ, ಅಥವಾ ನಿಮಗೆ ಗೊತ್ತಿರೋ ಯಾರಿಗಾದರೂ ಸರಿ ಇವ್ರು ಕಷ್ಟದಲ್ಲಿದ್ದಾರೆ ಅಂತ ಅನ್ನೋರಿಗೆ ಗೋಧಿ ಹಿಟ್ಟು ಕೊಡಿಸೋದು, ಅಥವಾ ಗೋಧಿನೇ ತೊಗೊಂಡೋಗಿ ಕೊಟ್ಬಿಟ್ಟು ಬರೋವಂಥದ್ದು ಮಾಡಿ. ಆದರೆ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಎಸ್ಪೆಷಲಿ ಭಾನುವಾರದ ದಿವಸ ಹೋಗಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ನಮಸ್ಕಾರ ಹಾಕೋದ್ರಿಂದಲೂ ಕೂಡ ನಿಮ್ಮ ಎಲ್ಲ ಒಂದು ಏನಾದರೂ ನೆಗೆಟಿವಿಟಿ ಇದೆ ಅಂದರೂ ಕೂಡ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು. ಈಗ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ
ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.